ಆಲ್ರೈಟ್. ಸೊ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್, ಇಂಗ್ಲಿಷ್ ಓದೋದು ಬರೆಯೋದು ನಾವು ಕಲಿಬೇಕು ಅಂತ ಹೇಳಿದ್ರೆ ಬಹಳ ವಿಷಯಗಳನ್ನು ಕಲಿಬೇಕು. ಬರೀ ನಾವು ಈ ಕಾಗುಣಿತ ಎಲ್ಲ ಕಲಿದ್ರೆ ಸಾಲದು. ಫೋನಿಕ್ಸ್, ಬ್ಲೆಂಡಿಂಗು ಏನೇ ಕಲ್ತ್ರು ಒಂದಷ್ಟು ವಿಷಯಗಳು, ಹೊಸ ವಿಷಯಗಳು ಇರ್ತವೆ. ಅದನ್ನ ನಾವು ವಿಶೇಷವಾಗಿ ಕಲ್ತ್ರೆ ಮಾತ್ರ. ಮತ್ತೆ ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇಸಿಕ್ಲಿ ಫೋನಿಕ್ಸ್, ಬ್ಲೆಂಡಿಂಗ್, ಆಮೇಲೆ ನೀವು ಏನೇನು ಕಲ್ತಿದ್ದೀರಾ, ಡಯಾಗ್ರಾಮ್ಸ್, 3 ಕಾನ್ಸನೆಂಟ್ ಬ್ಲೆಂಡಿಂಗ್, 2 ಕಾನ್ಸನೆಂಟ್ಸ್, ಆಮೇಲೆ ಫೋನೋಗ್ರಾಮ್ಸ್ ಏನ್ ಕಲ್ತ್ರು ಎಲ್ಲೋ ಒಂದ್ ಕಡೆ ನಮಗೆ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಅದು ನಮಗೆ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಓಕೆ, ಸೊ ಹ್ಯಾಕ್ ಪ್ರಾಕ್ಟೀಸ್ ಮಾಡಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡಿದ್ರೆ ಅದು ನಮಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಈಗ ಒಂದು ಹೊಸ ವಿಷಯ ಕಲಿಯೋಣ. ಈಗ ನೋಡಿ, 2 A's 2 ಡಿಫರೆಂಟ್ ಸೌಂಡ್ಸ್ ಅಂದ್ರೆ ಒಂದು ಪದದಲ್ಲಿ 2 ಎ ಅಕ್ಷರ ಬಂದ್ರೆ ಅದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಎ ಅಕ್ಷರಕ್ಕೆ ಸುಮಾರು 8 ರಿಂದ 9 ತರದ ಸೌಂಡ್ಸ್ ಇದೆ. ಕಾಮನ್ ಆಗಿ ಯೂಸ್ ಆಗೋದು ಆ, ಎ ಮತ್ತೆ ಅ. ಓಕೆ, ಸೊ ಆ, ಎ, ಅ ಇದು 3 ಕಾಮನ್ ಆಗಿ ಯೂಸ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕೆಲವು ಪದಗಳಲ್ಲಿ 3 ಎ ಬರ್ಬೋದು, ಕೆಲವು ಪದಗಳಲ್ಲಿ 2 ಎ ಬರ್ಬೋದು, ಕೆಲವರಲ್ಲಿ 1 ಬರ್ಬೋದು. ಬಟ್ 1 ಬಂದಾಗ ಹೇಗೆ ಹೇಳ್ಬೇಕು, 2 ಬಂದಾಗ ಹೇಗೆ ಹೇಳ್ಬೇಕು, 3 ಬಂದಾಗ ಹೇಗೆ ಹೇಳ್ಬೇಕು ಅನ್ನೋದೇ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಲ್ತಿರೋದು ಆಪಲ್, ಬಟ್ ಅದು ನಾನು ಹೇಳಿದ ನಿಮಗೆ ಬೇಸಿಕ್ ಲೆವೆಲ್ ಮಾತ್ರ. ಆಪಲ್ ಎಲ್ಲಾ ಕಡೆ ಅದೇ ಬರೋದಿಲ್ಲ. ಆಪಲ್ ಎ ಅನ್ನೋದು ಅಕ್ಷರ ಅಂತಾನೆ ಎಲ್ಲಾ ಕಡೆ ಬರಬೇಕು ಅಂತಿಲ್ಲ. ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ, ದಿಸ್ ಇಸ್ ನೋಡಿ, ಇದು ತುಂಬಾ ಮುಖ್ಯ. ಇದು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅಡ್ವಾನ್ಸ್ ಲೆವೆಲ್ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಅದಕ್ಕೆ ತುಂಬಾ ಅಂತ. 2 A's 2 ಎ ಒಂದೇ ಪದದಲ್ಲಿ ಬಂದ್ರೆ 2 ಡಿಫರೆಂಟ್ ಸೌಂಡ್ಸ್. ಓಕೆ, 2 ಡಿಫರೆಂಟ್ ಸೌಂಡ್ಸ್. 2 ಎ ಒಂದೇ ಪದದಲ್ಲಿ ಬಂದ್ರೆ ಅದು ಸೌಂಡ್ ಬೇರೆ ಬೇರೆ ತರ ಇರುತ್ತೆ, ಒಂದೇ ತರ ಇರೋದಿಲ್ಲ. ಓಕೆ, ಅದು ಒಂದು ಅನ್ಸ್ಟ್ರೆಸ್ಡ್ ಎ ವರ್ಸಸ್ ಸ್ಟ್ರೆಸ್ಡ್ ಎ. ಸೊ ಅನ್ಸ್ಟ್ರೆಸ್ಡ್ ಅಂದ್ರೆ ಏನು, ಸ್ಟ್ರೆಸ್ಡ್ ಅಂದ್ರೆ ಏನು ಅಂತ. ಸ್ಟ್ರೆಸ್ ಅಂದ್ರೆ ಏನಂದ್ರೆ ಒತ್ತಡ ಕೊಡೋದು. ಸ್ಟ್ರೆಸ್ ಅಂದ್ರೆ ಒತ್ತಡ, ಅನ್ಸ್ಟ್ರೆಸ್ ಅಂದ್ರೆ ಒತ್ತಡ ಕೊಡದೇ ಇರೋದು. ಬೇಸಿಕಲಿ ನಾವು ಕನ್ನಡದಲ್ಲಿ ಇದು ಒತ್ತಕ್ಷರ. ಸೊ ಕ ನಾವು ಒತ್ತಕ್ಷರ ಕ ಕೊಡ್ತೀವಿ, ಇದನ್ನ ಅಕ್ಕ ಅಂತ ಹೇಳ್ತೀವಿ, ಅಕ್ಕ. ಸೊ ಕ ನಾವು ಓದ್ತಾ ಇದೀವಿ, ಅದಕ್ಕೆ ಒತ್ತಕ್ಷರ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ನಾವು ಸ್ಟ್ರೆಸ್ ಅಂತ ಹೇಳ್ತೀವಿ. ಓಕೆ, ಬಟ್ ಸ್ಟ್ರೆಸ್ ಮಾಡಿದ್ರು ಅಲ್ಲಿ ಡಬಲ್ ಅಕ್ಷರ ಬರ್ಬೇಕಂತಿಲ್ಲ. ಸೊ ಸ್ಟ್ರೆಸ್ಡ್ ಮತ್ತೆ ಅನ್ಸ್ಟ್ರೆಸ್ಡ್ ಅಂದ್ರೆ ವರ್ಡ್ಸ್ ನಾವು ಒತ್ತಿ ಹೇಳ್ಬೇಕು, ಸಿಲಬಲ್ ನ ಒತ್ತಿ ಹೇಳ್ಬೇಕಾದ್ರೆ ಅದಕ್ಕೆ ನಾವು ಸ್ಟ್ರೆಸ್ಡ್ ಮತ್ತೆ ಅನ್ಸ್ಟ್ರೆಸ್ಡ್ ಅಂತ ಹೇಳ್ತೀವಿ. ಸೊ ನಾನು ವರ್ಡ್ಸ್ ತೋರಿಸ್ತೀನಿ, ಅದರ ಎಕ್ಸಾಂಪಲ್ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಥವಾ ಅದರ ಇನ್ನೊಂದು ರೀತಿ ನಾವು ಹೇಳೋದಾದ್ರೆ ದ ವೀಕ್ ಎ ಅಂಡ್ ಸ್ಟ್ರಾಂಗ್ ಎ ಪ್ಯಾಟರ್ನ್. ದ ವೀಕ್ ಎ ಅಂಡ್ ಸ್ಟ್ರಾಂಗ್ ಎ ಪ್ಯಾಟರ್ನ್ ಅಂದ್ರೆ ವೀಕ್ ಎ ಅಂದ್ರೆ ಎ ಅನ್ನೋದು ಅಕ್ಷರ ಎ ಅಂತ ಬರ್ದೇನೆ ಅ ಅಂತ ಬಂದ್ರೆ ಅದನ್ನ ವೀಕ್ ಎ ಅಂತ ಹೇಳ್ತೀವಿ ನಾವು. ಎ ತುಂಬಾ ವೀಕ್ ಆಗಿದೆ, ಎ ಅನ್ನೋ ಅಕ್ಷರನೇ ಅದನ್ನ ನಾವು ಅ ಅಂತ ಹೇಳ್ತೀವಿ. ಎ ಅನ್ನೋದು ಅಕ್ಷರದ ಉಚ್ಚಾರಣೆ ಸ್ಟ್ರಾಂಗ್ ಎ ಯಾವುದು, ಎ ಅಂತ ಹೇಳಿದ್ರೆ ಸ್ಟ್ರಾಂಗ್, ಅಥವಾ ಆ ಅಂತ ಹೇಳಿದ್ರೆ ಸ್ಟ್ರಾಂಗ್. ಏನ ನಾವು ಅ ಅಂತ ಮಾಡಿದ್ರೆ ಅದು ವೀಕ್ ಅಂತ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ವರ್ಡ್ಸ್ ಅಲ್ಲಿ ಈ ತರ ಬರುತ್ತೆ ನೋಡಿ. ಕೆಲವು ವರ್ಡ್ಸ್ ಅಲ್ಲಿ ನೋಡಿ 2 ಅಕ್ಷರ ಎ ಇರುತ್ತೆ, ಅದು ಒಂದು ಕಾನ್ಸನೆಂಟ್ ಆದ್ಮೇಲೆ ಇನ್ನೊಂದು ಎ ಬಂದ್ಬಿಡುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ. ಓಕೆ, ಸೊ ಇಲ್ಲೇನಿದೆ, ನಾನು ಫಸ್ಟಿಗೆ ನಿಮಗೆ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದು, ಇದು ಬೇಸಿಕ್ ಲೆವೆಲ್ ಅಲ್ಲಿ ಹೇಳ್ಕೊಟ್ಟಿದ್ದೇನು. BAL ಬ್ಯಾಲ್, CAT ಕ್ಯಾಟ್ ಅಲ್ವಾ, CAT ಕ್ಯಾಟ್, CAT ಕ್ಯಾಟ್, CAV ಕ್ಯಾವ್, ರೈಟ್, GAL ಗ್ಯಾಲ್, MAL ಮ್ಯಾಲ್. ಇದೆಲ್ಲ ಬೇಸಿಕ್ ಲೆವೆಲ್ ಅಂದ್ರೆ ನಾವು ಫಸ್ಟಿಗೆ ಕಲಿತಾ ಇರೋದು, ರೈಟ್. ಸೊ ಇದನ್ನೇ ನಾವು ಮುಂದೆ ಅದೇ ತರ ಬರುತ್ತಾ. ಈಗ ಇದನ್ನ BAL ತಗೊಂಡ್ವಿ, ಇಲ್ಲಿಂದ ನಾವು LAN ಅಂತ ಹೇಳ್ಬೇಕಾದ್ರೆ ಬರೀ AN ಅಂತ ಹೇಳ್ಬೇಕು, ಆನ್ ಅಂತ ಹೇಳಕ್ಕಾಗಲ್ಲ ಇದನ್ನ. ಸೊ ಎ ಆದ್ಮೇಲೆ ಒಂದು ಕಾನ್ಸನೆಂಟ್ ಇದೆ, ಆಮೇಲೆ ಮತ್ತೆ ಎ ಬಂದಿದೆ. ಎ ಆದ್ಮೇಲೆ ಒಂದು ಕಾನ್ಸನೆಂಟ್ ಆದ್ಮೇಲೆ ಮತ್ತೆ ಎ ಬಂದಿದೆ.
ಓಕೆ, ಸೊ ಅಲ್ಲಿ ಎ ಸ್ವಲ್ಪ ಸೌಂಡ್ ಚೇಂಜ್ ಆಗುತ್ತೆ. ಎರಡನೇ ಎ ಬಂದಾಗ ಅದರ ಸೌಂಡ್ ಚೇಂಜ್ ಆಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಜನ ಇದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಇಲ್ಲಿ ನಾವು ಹೆಂಗ್ ಓದ್ತೀವಿ, ಈ ಪದ ಎಲ್ರಿಗೂ ಗೊತ್ತು ಅಲ್ವಾ? ಈ ಪದ ಎಲ್ರಿಗೂ ಗೊತ್ತು. ಈ ಪದ ಹೆಂಗ್ ಓದ್ತೀರಾ? ಕಾಮನ್ ಆಗಿ ನೀವು ಓದೋದಾದ್ರೆ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಅಲ್ವಾ? ಸೊ ಇಲ್ಲಿ ನಾನು ಎಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ, ಎಲ್ಲಿ ಯಾವ್ದನ್ನ ನಿಮಗೆ ಹೇಗೆ ಅನ್ಸುತ್ತೆ? ನಾನು ಯಾವ ಅಕ್ಷರನ ಒತ್ತಿ ಹೇಳ್ತಾ ಇದ್ದೀನಿ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಬ್ಯಾಲೆನ್ಸ್, ನಾನು ಯಾವ ಅಕ್ಷರನ ಓದ್ತಾ ಇದ್ದೀನಿ? ಇಲ್ಲ, ಈಗ ಕೇಳಿಸ್ಕೊಳ್ಳಿ. ಬ್ಯಾಲೆನ್ಸ್, ಬ್ಯಾಲೆನ್ಸ್. ವೆರಿ ಗುಡ್. ಮೊದಲನೇ ಅಕ್ಷರ ಬಿ, ಬಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅಂದ್ರೆ ನಾವಿದನ್ನ ಕನ್ನಡದಲ್ಲಿ ಬರಿಬೇಕಾದ್ರೆ ಬ್ಯಾಲೆನ್ಸ್ ಈ ತರ ಬರಿಬೇಕು ಆಕ್ಚುಲಿ, ಬಟ್ ಈ ತರ ಬರೆಯಲ್ಲ. ಯಾಕೆಂದ್ರೆ ನಾವು ಒತ್ತಕ್ಷರ ಫಸ್ಟಿಗೆ ಕೊಡೋದಿಲ್ಲ ಅಲ್ವಾ? ಒತ್ತಕ್ಷರ ನಮ್ಮ ಪ್ರಕಾರ ಕನ್ನಡದಲ್ಲಿ ಒತ್ತಕ್ಷರನ ನಾವು ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಾತ್ರ ಒತ್ತಕ್ಷರ ಕೊಡ್ತೀವಿ. ಎಕ್ಸೆಪ್ಟ್ ಸಮ್, ಅಂದ್ರೆ ಸಜಾತಿಯ ಒತ್ತಕ್ಷರ ಇಕ್ಕ, ಮ, ರ ಇವೆಲ್ಲ ಫಸ್ಟಿಗೆ ಕೊಡೋದಿಲ್ಲ. ನೀವು ಯಾವ್ದಾದ್ರು ಪದ ನೋಡಿದೀರಾ ನೀವು? ರ ಈ ತರ ಬರೋದು, ಈ ತರ ಬರೋದು, ಅಥವಾ ಮ ಈ ತರ ಬರೋದು, ಫಸ್ಟಿಗೆ ಅಕ್ಷರ ನೋಡಿದಿರಾ? ಇಲ್ಲ. ಇದು ಸಜಾತಿಯ ಒತ್ತಕ್ಷರ ಮಧ್ಯದಲ್ಲಿ ಬರ್ಬೋದು, ಕೊನೆಯಲ್ಲಿ ಬರ್ಬೋದು. ಓಕೆ, ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕ್ಯಾಟಲಾಗ್, ಕ್ಯಾಟಲಾಗ್. ಫಸ್ಟಿಗೆ ನಾನು ಓದ್ತಾ ಇದ್ದೀನಿ, ಸಿ ನ ಓದ್ತಾ ಇದ್ದೀನಿ, ಕ್ಯಾ. ಅದಕ್ಕೆ ನಾನು ಸಿ ನ ಓದ್ತಾ ಇರೋದ್ರಿಂದ ನಾನು ಪಕ್ಕದಲ್ಲಿ ಇರೋದನ್ನ ಆ ಅಂತ ಹೇಳ್ತಾ ಇದ್ದೀನಿ, ಕ್ಯಾಟ್. ಸೊ ಈ ಟ ಏನಿದೆ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಕ್ಯಾಟ್ ಲಾಗ್. ಈ ಎಲ್ಲನ ಓದ್ತಾ ಇದ್ದೀನಿ, ಎಲ್ಲನ ಓದ್ತಾ ಇದ್ದೀನಿ. ಅಂದ್ರೆ ಇದು ಆಕ್ಚುಲಿ ಕನ್ನಡದಲ್ಲಿ ಇಲ್ಲ. ಇದು ನಾವು ಇಂಗ್ಲಿಷ್ ಅಲ್ಲಿ ಬೇಸಿ, ನೀವು ಚೆನ್ನಾಗಿ ಇಂಗ್ಲಿಷ್ ಮಾತಾಡೋರು ಅವ್ರದ್ದು ಅಬ್ಸರ್ವ್ ಮಾಡಿ, ಪ್ರೊನೌನ್ಸಿಯೇಷನ್ ಅಬ್ಸರ್ವ್ ಮಾಡಿ, ಅಥವಾ ನಾನು ಹೇಳ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ಈ ಸ್ಟ್ರೆಸ್ ಅನ್ನೋದು ಬಹಳ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾವು ಕನ್ನಡದಲ್ಲಿ ಇದು ಇಲ್ಲದೆ ಇರೋದ್ರಿಂದ ಇಂಗ್ಲಿಷ್ ಅಲ್ಲಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇಂಗ್ಲಿಷ್ ಅಲ್ಲಿ ಸ್ಟ್ರೆಸ್ ಗೊತ್ತಿರಲೇಬೇಕು ಅಂತಿಲ್ಲ. ಕಾರಣ ನೀವು ಕೇಳಿದ್ರು ಒಂದ್ ವೇಳೆ, ಸರ್ ಇದನ್ನ ಯಾಕೆ ಎ ಅಂತ ಹೇಳ್ತೀರಾ, ಪಕ್ಕದಲ್ಲಿ ಇರೋದನ್ನ ಅ ಅಂತ ಹೇಳ್ತೀರಾ, ಅಕ್ಷರ ಒಂದೇ ಇದೆ ಅಂತ ಹೇಳಿದಾಗ ನಾನು ನಿಮಗೆ ಕೊಡೋ ಉತ್ತರ ಏನ್ ಗೊತ್ತಾ? ಬಿಕಾಸ್ ನಾನು ಅದನ್ನ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಯಾವ ಸಿಲೆಬಲ್ ಅಂದ್ರೆ ಗ್ರೂಪ್ ಆಫ್ ಅಕ್ಷರಗಳು. ಈಗ ಸಿ ಎ ಎರಡು ಸೇರಿ ಒಂದು ಸಿಲೆಬಲ್. ಸೊ ಸಿ ಎ ಯಾವ ಸಿಲೆಬಲ್ ನಾನು ಒತ್ತುತ್ತಾ ಇದ್ದೀನಿ ಅದರಲ್ಲಿ ಬರುವಂತಹ ಅಕ್ಷರಗಳ ಸೌಂಡು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಒಂದು ಆ ಅಂತಿರುತ್ತೆ ಅಥವಾ ಎ ಅಂತಿರುತ್ತೆ. ಓಕೆ, ಸೊ ಇಲ್ಲಿ ನಾನು ಇದನ್ನ ನಿಧಾನ ಹೇಳ್ತಾ ಇದ್ದೀನಿ, ಕ್ಯಾಟ್ ಲಾಗ್. ಇಲ್ಲಿ ಟಿ ಎ ಇದೆ. ಟಿ ಎನ ನಾವು ಆಕ್ಚುಲಿ ಏನಂತ ಹೇಳ್ತೀವಿ? ಟ್ಯಾ. ಯಾವಾಗ ಫಸ್ಟಿಗೆ ಬಂದ್ರೆ ಅಥವಾ ನಾವು ಅದನ್ನ ಸ್ಟ್ರೆಸ್ ಮಾಡಿದ್ರೆ. ಓಕೆ, ಸೊ ಅದು ಏನಂತ ಹೇಳ್ತೀನಿ. ಸೊ ಇಲ್ಲಿ ಕ್ಯಾಟ್ ಲಾಗ್. ಸೊ ಇಲ್ಲಿ ಓನ ನಾನು ಆ ಅಂತ ಯಾಕೆ ಹೇಳಿದೆ ಅಂದ್ರೆ ಎಲ್ಲನ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಕ್ಯಾಟ್ ಲಾಗ್. ಸೊ ಫಸ್ಟ್ ಸಿಲೆಬಲ್ ಒತ್ತಿದ್ರೆ ಎರಡನೇ ಸಿಲೆಬಲ್ ಈಗ ಇದನ್ನ ನಾವು ಎರಡನ್ನೂ ಒತ್ತಕ್ಕಾಗಲ್ಲ, ಕ್ಯಾಟ್ ಲಾಗ್ ಅಂತ ಹೇಳಕ್ಕಾಗಲ್ಲ, ಆತರ ಹೇಳೋದಿಲ್ಲ. ಸೆಕೆಂಡ್ ಸಿಲೆಬಲ್, ಫಸ್ಟ್ ಸಿಲೆಬಲ್ ಅಂದ್ರೆ ನಾನು ಹೇಳ್ತಾ ಇರೋದು ಸಿ ಎ, ಟಿ ಎ, ಇದು ಮೂರು ಸಿಲೆಬಲ್ ಅಂದ್ರೆ ಅಕ್ಷರಗಳ ಗುಂಪು. ಒಂದು ನಮಗೆ ವವೆಲ್ ಬೇಕು, ಒಂದು ಕಾನ್ಸನೆಂಟ್ ಬೇಕು. ಏನಾದ್ರೂ ಒಂದು ಪದ ಹೇಳಬೇಕಾದ್ರೆ ವವೆಲ್ ಕಾನ್ಸನೆಂಟ್ ಮಿಕ್ಸ್ಚರ್. ಸೊ ಸಿಲೆಬಲ್ ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ನಾನು. ಸೊ ಇಲ್ಲಿ ನಾವು ಇದನ್ನ ಕ್ಯಾಟ್ ಲಾಗ್ ಅಂತ ಹೇಳಲ್ಲ. ಈ ಟಿ ಎ ಏನಿದೆ ನಾವು ಅದನ್ನ ನಿಧಾನಕ್ಕೆ ಹೇಳ್ತೀವಿ, ಕ್ಯಾಟ್ ಲಾಗ್. ನನ್ನ ನಿಧಾನಕ್ಕೆ ಹೇಳೋದ್ರಿಂದ ಇಲ್ಲಿ ಎ ಸೌಂಡ್ ಕಡಿಮೆ ಆಗುತ್ತೆ. ಓಕೆ, ಸೊ ಎ ಸೌಂಡ್ ಎ ಅಂತಾನೂ ಇಲ್ಲ, ಆ ಅಂತಾನೂ ಇಲ್ಲ. ಅಲ್ಲಿ ಏನಂತಿದೆ? ಅ ಅಂತಿದೆ, ಕ್ಯಾಟ್ ಲಾಗ್. ಸೊ ಇಲ್ಲಿ ಲಾಗ್ ಅನ್ನ ಓ ಅಂತಾನೆ ಹೇಳ್ತಾ ಇದ್ದೀನಿ ನಾನು, ಯಾಕೆಂದ್ರೆ ಅದನ್ನ ಒತ್ತಾ ಇದ್ದೀನಿ, ಎಲ್ಲಿ ಒತ್ತಾ ಇದ್ದೀನಿ, ಕ್ಯಾಟಲಾಗ್. ಇದನ್ನು ಕಾಮನ್ ಆಗಿ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಕ್ಯಾಟಲಾಗ್ ಅಲ್ವಾ? ಅದನ್ನ ಒತ್ತೋದು ಇಪ್ಪಿತ್ತೋದು ಏನೂ ಇಲ್ಲ, ಯಾಕಂದ್ರೆ ಒತ್ತಕ್ಷರ ನಮ್ಮ ಪ್ರಕಾರ ಇಲ್ಲ, ಅಲ್ಲಿ ಎರಡು ಒತ್ತಕ್ಷರ ಇಲ್ಲ. ಬಟ್ ಆಕ್ಚುಲಿ ಇದರ ಉಚ್ಚಾರಣೆ ಕ್ಯಾಟಲಾಗ್ ಈ ತರ ಹೇಳಿದ್ರೆ. ಇದು ಬ್ಯಾಲೆನ್ಸ್, ಬ್ಯಾಲೆನ್ಸ್. ಸೊ ಇಲ್ಲಿ ನಾನು ಬಿ ನ ಮಾತ್ರ ಒತ್ತಾ ಇದ್ದೀನಿ, ಎಲ್ಲನ ಒತ್ತಾ ಇಲ್ಲ. ಹಾಗಾಗಿ ಎಲ್ ಪಕ್ಕದಲ್ಲಿರೋ ಏನ ನಾನು ಅ ಅಂತ ಹೇಳ್ತಾ ಇದ್ದೀನಿ, ಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಲ್ಲ, ಬ್ಯಾಲೆನ್ಸ್ ಅಂತ ಆಗಲ್ಲ, ಬ್ಯಾಲೆನ್ಸ್. ಓಕೆ, ಹಾಗೆ ಇದು ಅಷ್ಟೇ, ಕ್ಯಾಟ್ ಲಿಸ್ಟ್, ಕ್ಯಾಟ್ ಲಿಸ್ಟ್, ಕ್ಯಾಟಲಿಸ್ಟ್, ಕ್ಯಾಟಾಲಿಸ್ಟ್ ಆಗಲ್ಲ. ಯಾಕಂದ್ರೆ ಎರಡು ಪಕ್ಕದಲ್ಲೇ ಬರೋ ಸಿಲೆಬಲ್ ನಾವು ಓದೋದಿಲ್ಲ. ಕ್ಯಾಟಾಲಿಸ್ಟ್ ಅಲ್ಲ, ಸಾರಿ, ಕ್ಯಾಟಾಲಿಸ್ಟ್ ಆಗಲ್ಲ, ಕ್ಯಾಟಲಿಸ್ಟ್, ಕ್ಯಾಟಲಿಸ್ಟ್. ಹಾಗೆ ಇದು catapult, catapult, catapult. Next, cavalry, cavalry,
ಕ್ಯಾವಲ್ರಿ. ಓಕೆ, ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನೀವು ಕರೆಕ್ಟ್ ಆಗಿ ಫೋಕಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ GA. ಹಾ, ಒಂದ್ ನಿಮಿಷ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಲೆಟ್ ಮಿ ಎಕ್ಸ್ಪ್ಲೈನ್ ಪ್ಲೀಸ್. ಒಂದ್ ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ಡೌಟ್ ಕೇಳಿ. ನೋಡಿ ಇಲ್ಲಿ GA, ಗ್ಯಾಲಕ್ಸಿ, ಗ್ಯಾಲಕ್ಸಿ, ಗ್ಯಾಲಕ್ಸಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಈಗ ಬರೀ ನಾನು LADY ಬರೀತೀನಿ ಅಂತ ತಿಳ್ಕೊಳ್ಳಿ. LADY ಇದು ಲೇಡಿ ಆಗುತ್ತೆ. ಲೇ ಯಾಕಾಗುತ್ತೆ ಅನ್ನೋದು ಅದು ಬೇರೆ ಟಾಪಿಕ್. ಸೊ ಇದನ್ನ ಇಲ್ಲಿ ಹೆಂಗ್ ಓದ್ತೀವಿ? ಮ್ಯಾಲಡಿ, ಮ್ಯಾಲಡಿ. ಇದು ಗ್ಯಾಲಕ್ಸಿ, ಗ್ಯಾಲಕ್ಸಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ ಇಲ್ಲಿ. ಈಗ ಇದು ಗೊತ್ತಾಯ್ತಲ್ವಾ ನಿಮಗೆ? ಫಸ್ಟ್ ಮ್ಯೂಟ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಅಲ್ಲ, ಸೊ ಫಸ್ಟ್ ಈ ಕಡೆ ಎಲ್ಲ ನಿಮಗೆ ಈ ವೈಟ್ ಕಲರ್ ಅಲ್ಲಿ ಇರೋದು ಎಲ್ಲ ನಿಮಗೆ ಫಸ್ಟ್ ಸಿಲೆಬಲ್ ಅಂದ್ರೆ BA CA DA ಏನೇನು ಬರುತ್ತೆ ಇದಕ್ಕೆ ಸಿಲೆಬಲ್. ಫಸ್ಟ್ ಸಿಲೆಬಲ್ ಅಂದ್ರೆ ಒಂದು ಕಾನ್ಸನೆಂಟ್ ಒಂದು ವೊವೆಲ್ ಇದೆ ಅದರಲ್ಲಿ, ಅದಕ್ಕೆ ನಾವು ಸಿಲೆಬಲ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಬ್ಯಾ, ಕ್ಯಾ, 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 ಗ್ಯಾ, ಮ್ಯಾ, ಆ ಆ ಆ ಆ. ಆದರೆ ವಿಚಿತ್ರ ಏನಂದ್ರೆ ಮತ್ತೆ ನಾನು ನಿಮಗೆ ಅದೇ ಅಕ್ಷರನ ಹೇಳ್ತಾ ಇದ್ದೀನಿ. BA ಬ್ಯಾ, CA ಕ್ಯಾ, CA ಕ್ಯಾ, CA ಕ್ಯಾ, 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 ಹ್ಯಾ. ಇಲ್ಲಿ ಅದೇ ತರ ಬರುತ್ತಾ? ಇಲ್ಲ, ಇಲ್ಲಿ ಚೇಂಜ್ ಆಗುತ್ತೆ. ಇದನ್ನ ನಾನು ಹೇಳ್ಬೇಕಾದ್ರೆ ಅಲ್ಲಿ ಬ್ಯಾಲೆನ್ಸ್ ಇದು ಬನಾನಾ, ಬನಾನಾ. ಸೊ ಇಲ್ಲಿ ನಾನು NA ಎರಡನೇ ಸಿಲೆಬಲ್ ನ ಓದ್ತಾ ಇದ್ದೀನಿ, ಹಾಗಾಗಿ ನಾನು ಅದನ್ನ ಆ ಅಂತ ಹೇಳಬೇಕು, ಬನಾನಾ. ನೆಕ್ಸ್ಟ್ ಇಲ್ಲಿ CABA, ಕಬಾನ ಅಥವಾ ಕಬ್ಯಾನ. ಸೊ ಇದನ್ನ ನಾನು ಕ್ಯಾ ಅಂತ ಹೇಳ್ತಾ ಇಲ್ಲ, ಕ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಬ್ಯಾ ಅಂತ ಹೇಳ್ತಾ ಇಲ್ಲ, ಬ ಅಂತ ಹೇಳ್ತಾ ಇದ್ದೀನಿ. ಓಕೆ, ಕಬ್ಯಾನ. ಈ ಎರಡನೇದು ಏನಿದೆ, ಎರಡನೇ ಎ ಏನಿದೆ ಅದನ್ನ ನಾನು ಆ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇದು CA. CA ಇಲ್ಲಿ ಏನಾಗುತ್ತೆ? CA ನಾವು ಕಾಮನ್ ಆಗಿ ನಾವು ಬೇಸಿಕ್ ಲೆವೆಲ್ ಕಲ್ತಿದ್ದು CA ಏನು? ಕ್ಯಾ ಅಲ್ವಾ? CA ಕ್ಯಾ. ಬಟ್ ಇಲ್ಲಿ ಏನಾಗುತ್ತೆ? ಇಲ್ಲಿ ಇದನ್ನ ಓದ್ಬೇಕು ನಾವು, ಕೆಲಾಮಿಟಿ, ಕಲಾಮಿಟಿ. ಸೊ ಇದನ್ನ ಕ ಅಂತಾನೆ ಹೇಳ್ಬೇಕು ನಾನು. ಕ್ಯಾಲಾಮಿಟಿ ಅಂತ ಬರಲ್ಲ ಇಂಗ್ಲಿಷ್ ಅಲ್ಲಿ. ಎರಡು ಅಕ್ಷರಗಳು ಸ್ಟ್ರೆಸ್ಡ್ ಸಿಲೆಬಲ್ ಬರಲ್ಲ. ಕ್ಯಾಲಾಮಿಟಿ ಅಂತ ಬರಲ್ಲ, ಕಲಾಮಿಟಿ. ಓಕೆ, ಸೊ ಇನ್ನೊಂದು ಇಲ್ಲಿ ಇಲ್ಲಿ ಯಾಕೆ ಆ ಅಂತ ಬರಬೇಕು ಅಂದ್ರೆ MIT ಇರೋದ್ರಿಂದ ಮಿಟಿ ಅಂತ ಬರುತ್ತದೆ, ಆಮಿಟಿ ಅಂತ ಬರುತ್ತೆ. ಓಕೆ, ನಾವು ನೆಕ್ಸ್ಟ್ ಇದು CAN ಕ್ಯಾನ್. ನಿಮ್ ಪ್ರಕಾರ ಇದು CAN ಕ್ಯಾನ್, ರೈಟ್? ಸೊ ಇದನ್ನ ನಾವು ಇದು ಓದ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿ ಕನಾಸ್ಟರ್, ಕನಾಸ್ಟರ್, ಕನಾಸ್ಟರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದನ್ನ ತುಂಬಾ ಜನ ನಿಮ್ಗೆ ಗೊತ್ತಿರ್ಬೋದು ಈ ಪದ. ಇದು ಯಾರಾದ್ರೂ ಹೇಳ್ತೀರಾ? ಕೆಪಾಸಿಟಿ, ರೈಟ್? ನೀವು ಹೇಳ್ತಾ ಇರೋದು ಕೆಪಾಸಿಟಿ, 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 ಕೆಪಾಸಿಟಿ. ಓಕೆ, ಸೊ ಇದ್ರ ಪ್ರಕಾರ ಓದೋದಾದ್ರೆ ಇದನ್ನ ನಾನು ಬನಾನಾ ಅಂತ ಓದಿದೆ. ಅದೇ ತರ ನೀವು ಇದನ್ನ ಓದೋದಾದ್ರೆ ಹೆಂಗೆ? ಬನಾನಾ. ವೆರಿ ಗುಡ್, ಅಷ್ಟೇ ಸಿಂಪಲ್. ಕೆಪಾಸಿಟಿ. ಸೊ ಇಲ್ಲಿ ಸಿ ಏನ ನಾವು ಕ ಅಂತ ಹೇಳ್ತೀವಿ, ಪಿ ಏನ ಪ್ಯಾ, ಕೆಪಾಸಿಟಿ, ಕೆಪಾಸಿಟಿ ಅಲ್ಲ. ಇದೆ ನಾವು ಮಾಡೋ ತಪ್ಪು ಅಂದ್ರೆ ನಮ್ಮ ಕನ್ನಡದಲ್ಲಿ ಈ ತರ ಇಲ್ಲದೆ ಇರೋದ್ರಿಂದ ನಾವು ಅದು ಕೆಪಾಸಿಟಿ, ಕೆಪಾಸಿಟಿ, ಕ್ಯಾಪಸಿಟಿ ಅಂತ ಹೇಳ್ತಾರೆ ತುಂಬಾ ಜನ, ಕ್ಯಾಪಸಿಟಿ. ಓಕೆ, ಸೊ ಇದು ಆಕ್ಚುಲಿ ಪ್ರೊನೌನ್ಸಿಯೇಷನ್ ಬಂದು ಕೆಪಾಸಿಟಿ, ಕೆಪಾಸಿಟಿ. ಓಕೆ, ಯಾಕೆಂದ್ರೆ ಈ ಸೆಕೆಂಡ್ ಸಿಲೆಬಲ್ ಮೇಲೆ ಸ್ಟ್ರೆಸ್ ಇದೆ. ಓಕೆ, ನೆಕ್ಸ್ಟ್ ಇದು ಸೇಮ್ ಇದೇ ತರ ಕೆಪಾಸಿಟಿ. ಹಾಗಾದ್ರೆ ಇದೇನಾಗಬೇಕು? ಕೆಪಾಸಿಟರ್, ಕೆಪಾಸಿಟರ್. ಓಕೆ, ಓಕೆ, ನೆಕ್ಸ್ಟ್ ಇದು HAR ಅಂತಿದೆ. ಇದು ಇಲ್ಲಿ ನಲ್ಲಿ ಹರಾಂಗ್, ಹರಾಂಗ್. ಸೊ ಇಲ್ಲಿ UE ಸೈಲೆಂಟ್ ಆಗಿರುತ್ತೆ. ಸೊ ಹರಾಂಗ್, ರೈಟ್? ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ವರ್ಡ್ಸ್. ಇದು ಅಂದ್ರೆ ನಿಮಗೆ ಡೈಲಿ ಕಾಮನ್ ಆಗಿ ಸಣ್ಣ ಸಣ್ಣ ಕಥೆಗಳೆಲ್ಲ ಅದರಲ್ಲಿ ಬರೋದಲ್ಲ, ನ್ಯೂಸ್ ಪೇಪರ್ ಅಲ್ಲಿ ಬರುವಂತಹ ವರ್ಡ್ಸ್ ಇವೆಲ್ಲ, ಅಥವಾ ದೊಡ್ಡ ದೊಡ್ಡ ಸ್ಟೋರೀಸ್ ಅಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ದೊಡ್ಡ ಪಾಠಗಳಲ್ಲಿ ದೊಡ್ಡ ದೊಡ್ಡ ಪದಗಳು ಓದೋದು ಹೇಗೆ, ಕಷ್ಟ ಇರೋ ಪದಗಳು ಓದೋದು ಹೇಗೆ ಅಂತ ಗೊತ್ತಾಗ್ಬೇಕಾದ್ರೆ ಇದು ಸ್ಟ್ರೆಸ್ ಅನ್ನೋದು ಗೊತ್ತಿರ್ಬೇಕು. ಯಾಕೆಂದ್ರೆ ಈಗ ನೀವು ಕೇಳ್ತೀರಾ ನನಗೆ, ಸರ್ ನಮಗೆ ಹೆಂಗ್ ಗೊತ್ತಾಗುತ್ತೆ ಇದು ಸ್ಟ್ರೆಸ್ ಬರುತ್ತೆ ಅಂತ?